ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇವತ್ತು ಕೇರಳಕ್ಕೆ ಬಂದಿದ್ದೀವಿ. ಸೊ ವಡಕರ ಅಂತ ಒಂದು ಪ್ಲೇಸ್. ಸೊ ಈ ಪ್ಲೇಸ್ ಬಂದಿದ ತಕ್ಷಣ ನನಗೆ ತುಂಬ ಇಷ್ಟನೇ ಆಯಿತು. ಸೊ ಇಲ್ಲಿ ವಾತಾವರಣ, ವೆದರ್ ಆಗಲಿ ಮತ್ತು ಇಲ್ಲಿ ಪ್ಲ್ಯಾಂಟೇಷನ್ ಆಗಲಿ, ಪೀಪಲ್, ಎವ್ರಿಥಿಂಗ್ ಇಸ್ ಫ್ರೆಂಡ್ಲಿ ಆ್ಯಂಡ್ ಎನ್ವೈರ್ನ್ಮೆಂಟ್ ಕೂಡ ಫ್ರೆಂಡ್ಲಿ ಇದೆ. ಸೊ ಸೇಮ್ ಬ್ಯಾಂಗ್ಳೂರಲ್ಲಿ ಯಾವ ಥರ ನಮಗೆ ವೆದರ್ ಅಡ್ಜಸ್ಟ್ ಆಗಿರುತ್ತೋ, ಸೊ ಇಲ್ಲೂ ಕೂಡ ಅಷ್ಟು ನಮಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಸೊ ಇಲ್ಲೂ ಕೂಡ ವೆದರ್ ಕೂಲಾಗೇ ಇದೆ. ಸೊ ನೀವು ಪಕ್ಕದಲ್ಲಿ ನೋಡ್ಬೋದು, ಪ್ಲ್ಯಾಂಟೇಷನ್ಸ್ ತುಂಬ ಜಾಸ್ತಿನೇ ಬೆಳೆಸಿದ್ದಾರೆ. ಅಂದರೆ ನಾರ್ಮಲಾಗಿ ಇಲ್ಲಿ ಪ್ಲ್ಯಾಂಟೇಷನ್ಸ್ ತುಂಬ ಜಾಸ್ತಿನೇ ಇದೆ. ಅದು ಬೇರೆ ಇಲ್ಲಿ ಕೋಕೋನಟ್ ಟ್ರೀಸ್ ಜಾಸ್ತಿನೇ ಇದೆ. ಅಂದರೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಾವು ನಮ್ಮ ಫ್ರೆಂಡ್ ಮನೆಯಲ್ಲಿ ಉಳ್ಕೊಂಡಿದ್ದೀವಿ. ಫ್ರೆಂಡ್ ಮನೆ ಹೀಗಿರುತ್ತೆ. ಸೊ ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಬಂದು ನಮ್ಮ ಫ್ರೆಂಡ್ ಇನ್ನೊಬ್ಬರು ನಮ್ಮ ಜೊತೆನೇ ಬಂದಿದ್ದರು. ಸೊ ಅವರು ಉಳ್ಕೊತಿದ್ದಾರೆ. ಸೊ ಈ ರೂಮ್ ಬಂದು ನಮಗೆ ಕೊಟ್ಟಿದ್ದಾರೆ. ಸೊ ಈ ರೂಮಲ್ಲಿ ನಾವು ಉಳ್ಕೊತಿದ್ದೀವಿ. ಸೊ ಮನೆ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಡೂಪ್ಲೆಕ್ಸ್ ಅಂತ ನೋಡ್ಬೋದು ನೀವು. ಡೂಪ್ಲೆಕ್ಸ್ ಮನೆ ಇದು. ಬಾಲ್ಕನಿ, ಸಿಟ್ಟಿಂಗ್ ಏರಿಯಾ ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ಲೇಸ್ ಚೆನ್ನಾಗಿದೆ ಆದರೆ. ಸೊ ಇದು ಬಾಲ್ಕನಿ ಏರಿಯಾ. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬಾಳೆ ಗಿಡ ಮತ್ತು ತೆಂಗಿನ ಮರ ಜಾಸ್ತಿನೇ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಕೇರಳದಲ್ಲಿ ತೆಂಗಿನ ಮರ ಜಾಸ್ತಿನೇ ಬೆಳೆಸ್ತಾರೆ. ಎಲ್ಲೋದ್ರೂ ತೆಂಗಿನ ಮರನೇ. ಆವಾಗಿಂದ ನೋಡ್ಕೊಂಬಂದೆ, ತೆಂಗಿನ ಮರಗಳು ಜಾಸ್ತಿ ಕಾಣಿತ್ತು. ಸೊ ಇಲ್ಲಿ ನಮ್ಮ ವೈಫ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗಿದೆ ಅಂತ. ಹಾಯ್, ನಾನಂತೂ ಕೇಳಕ್ಕೆ ಫಸ್ಟ್ ಟೈಮ್ ಬಂದಿದ್ದೀನಿ. ನನಗೆ ಒಂಥರ ಗೆಸ್ಟ್ ಹೌಸ್ ಥರ ಫೀಲ್ ಆಗ್ತಿದೆ. ಎಲ್ಲಿ ನೋಡಿದ್ರು ಗ್ರೀನರಿ ಆಗಿದೆ. ಸೊ ಬ್ಯಾಂಗ್ಳೂರಿಗೆ ಒಂದು ಗುಡ್ ಬ್ರೇಕ್ ಅಂತ ಹೇಳ್ಬೋದು. ಇದು ಸೂಪರ್ ಆಗಿದೆ, ನೈಸ್. ಸೊ ಬ್ಯಾಂಗ್ಳೂರಲ್ಲಿ ತುಂಬ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಒಂದು ಸಣ್ಣ ಬ್ರೇಕ್ ತೊಗೊಂಡು ಈ ಕಡೆ ಬಂದರೆ ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ಅವಾಗವಾಗ ನಮ್ಮ ಬ್ಯಾಂಗ್ಳೂರು ವರ್ಕ್ ಲೈಫ್ ಇದು ಮಾಡಿಕೊಂಡು, ಅಂದರೆ ಫ್ರೀ ಮಾಡಿಕೊಂಡು ನೀವು ಈ ಥರ ಬೇರೆ ಬೇರೆ ಪ್ಲೇಸಸ್ಗೆ ಬಂದರೆ ಒಂದು ಒಳ್ಳೆ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ನಮ್ಮ ಮದುವೆ ನೆಕ್ಸ್ಟ್ ಇವಾಗ ಒಂದು 9:30. ಇವಾಗ ಟೈಮ್ ಎಷ್ಟು? ಸೊ ಆಲ್ಮೋಸ್ಟ್ 8:53 ಆಗಿದೆ. ಸೊ 8:53 ಇವಾಗ ರೆಡಿ ಆಗಿಬಿಟ್ಟು ಒಂದು 9:30, 9:45 ಹಂಗೆ ನಾವು ಛತ್ರಕ್ಕೆ ಹೋಗ್ತೀವಿ ನಮ್ಮ ಫ್ರೆಂಡ್ ಮದುವೆಗೆ. ಸೊ ಅಲ್ಲಿ ಮದುವೆಗೆ ನಿಮಗೆ ತೋರಿಸ್ತೀವಿ. ಆಲ್ಮೋಸ್ಟ್ ಕೇರಳದಲ್ಲಿ ನಾರ್ಮಲಾಗಿ ಅಥೆಂಟಿಕ್ ಮದುವೆ ಹೆಂಗಿರುತ್ತೆ ಅಂತ. ಸೊ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ರೆಡಿಯಾಗಿ ಹೋಗೋಣ. ಫೈನಲಿ ನಾವು ರೆಡಿಯಾಗಿ ಮದುವೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ರೆಡಿ ಆಗೋಕ್ಕೆ ಫೇಸ್ ವಾಶ್ ಬೇಕು. ಸೊ ಫೇಸ್ ವಾಶ್ ಮರ್ತು ಬಂದ್ವಿ. ಅದಕ್ಕೆ ಒಂದು ಸ್ವಲ್ಪ ಆಚೆ ಬಂದು ಫೇಸ್ ವಾಶ್ ತೊಗೊಳೋಣ ಅಂತ ಅಂದ್ಕೊಂಡು ಹೀಗೆ ಹೋಗ್ತಿದ್ವಿ. ಹೀಗೆ ಹೋಗ್ತಾ ಎಲ್ಲೂ ನಮಗೆ ಒಂದು ಅಂಗಡಿನೂ ಸಿಕ್ಕಿಲ್ಲ. ಸೊ ನೋಡ್ಬೋದು, ಎಲ್ಲ ಅಂಗಡಿನೂ ಕ್ಲೋಸ್ ಆಗಿದೆ. ಟೈಮ್ ಆಲ್ಮೋಸ್ಟ್ ಒಂದು 9:15 ಆಗ್ತಾ ಇದೆ. ಇನ್ನು ಈ ಕಡೆ ಒಂದು ಸ್ಟೋರು ಓಪನ್ ಆಗಿಲ್ಲ. ಇದೇ ಏನಾರ ಬ್ಯಾಂಗ್ಳೂರು ಆಗಿದ್ದಿದ್ರೆ 6 ಗಂಟೆಗೆ ಓಪನ್ ಮಾಡಿಬಿಡ್ತಿದ್ವಿ. ಇದು ಯಾವುದೋ ಒಂದು ಸೂಪರ್ ಮಾರ್ಕೆಟ್ ಸಿಕ್ಕಿದೆ, ಓಪನ್ ಇದೆ ಅನಿಸುತ್ತೆ. ಸೊ ಹೋಗೋಣ.
ಫೈನಲಿ ಗೈಸ್ ತುಂಬ ಹುಡುಕಿದ ಮೇಲೆ ಫೇಸ್ ವಾಶ್ ಸಿಕ್ತು. ಸೊ ಬೇಗ ಹೋಗಿ ರೆಡಿಯಾಗಿ ಮದುವೆ ಮನೆಗೆ ಹೋಗೋಣ, ಅಲ್ಲಿ ಸಿಗೋಣ. ಫೈನಲಿ ಗೈಸ್ ಇದು ನಮ್ಮ ಫೈನಲ್ ಔಟ್ಲುಕ್. ಸೊ ಫೈನಲಿ ರೆಡಿಯಾಗಿ ಇವಾಗ ಮಂಟಪದ ಹತ್ರ ಬಂದಿದ್ದೀವಿ. ಸೊ ನೋಡ್ಬೋದು ಮದುವೆ ಗಾಡಿನೂ ನಿಂತ್ಕೊಂಡಿದೆ. ಸೊ ಇವರೇ ನಾನು ಹೇಳಿದ್ದು ಸೊ ಇವರು ನಮ್ಮೊಟ್ಟಿಗೆ ಬಸ್ಸಲ್ಲಿ ಬಂದಿದ್ದು. ನಾವು ಬೆಂಗಳೂರು ಅವರು ಆಲ್ಮೋಸ್ಟ್ ಎಲ್ಲ ಬೆಂಗಳೂರವರೇ. ಸೊ ಎಲ್ಲರ ಫೈನಲ್ ಇವರು ಅವ್ರ ಮಕ್ಕಳು. ನಿಮ್ಮ ಹೆಸರು ಯಾವ ಸ್ಟ್ಯಾಂಡರ್ಡ್? 4th standard. UKG. ತುಂಬ ಕ್ಯೂಟ್ ಆಗಿದ್ದಾರೆ, ಸೇಮ್ ಅವ್ರ ಪೇರೆಂಟ್ಸ್ ಥರ. ನೋಡೋಣ ಮುಂದಕ್ಕೆ ಹೋಗಿ ಒಳಗಡೆ. ನಮ್ಮ ಹೊಡೆ ಸಿಗ್ತದೆ ದೊಡ್ಡದಾಗಿ ದಪ್ಪ ಐತೆ, ನಮ್ದು ಅಗಲ ಬರುತ್ತೆ. ಕೇರಳ ವಡ ಸೂಪರ್. ಅವರು ಕೃಷ್ಣರನ್ನ ಗುರುವಾಯಿ ಕೃಷ್ಣರು ಇಲ್ಲೆಲ್ಲ ಆ ದೇವರಿಗೆ ಸ್ವಲ್ಪ ಹೌದು. உங்க பையன் ரொம்ப ஸ்மார்ட், எல்லா ಲ್ಯಾಂಗ್ವೇಜ್ பேசிட்டு பார்த்தாலுமே தெரியல. ಸೊ ಬ್ರೇಕ್ಫಾಸ್ಟಲ್ಲಿ ಸ್ಪೆಷಲ್ ಕೇರಳ ಸ್ಪೆಷಲ್ ಬಂದು ಸೊ ಇದು ಏನದ ಹೆಸರು ಹೇಳು? ಓಕೆ, ಉಣ್ಣಿಯಪ್ಪಂ ಕಿನ್ನತ್ತಪ್ಪಂ. ಓಕೆ, ಸೊ ಇದು ಕೇರಳ ಸ್ಪೆಷಲ್. ಸೂಪರ್ ಆಗಿ. ಸೊ ಟೇಸ್ಟ್ ಕೂಡ ಚೆನ್ನಾಗಿದೆ, ಚಟ್ನಿ ಇದೆ ಎಲ್ಲ ಟೇಸ್ಟ್ ಕೂಡ ಮಾಡಿದ್ದೀನಿ, ಟೇಸ್ಟ್ ಕೂಡ ಚೆನ್ನಾಗಿದೆ. ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿದೆ. ಸೊ ಟೇಸ್ಟ್ ಹೇಗಿದೆ? ಸೂಪರ್ ಆಗಿದೆ. ನೀವು ತಿಂದಿಲ್ವಾ? ಒಂದು ಸಾಯಂಕಾಲ ಮಾಡ್ಬಿಡ್ತಾನೆ ನಮಗೆ. ವೆರೈಟಿ ಊಟ, ಕೇರಳ ತೊಟ್ಟಿಕ್ ಫುಡ್ ಎಲ್ಲ ಕಲರ್ ಆಗಿದೆ. ಏನು ಎಲ್ಲ ಮೊಸರೆ, ಡಿಫ್ರೆಂಟ್ ಮೊಸರೆ, ಪಿಂಕ್ ಕಲರ್, ವೈಟ್ ಕಲರ್, ಯೆಲ್ಲೋ ಕಲರ್. ಇದು ಬಾಳೆಕಾಯಿ ಚಿಪ್ಸ್, ಅನ್ನ, ಇದು ಡಿಫ್ರೆಂಟ್ ಟೈಪ್ ಆಫ್ ಅನ್ನ, ಇದು ನಾರ್ಮಲ್ ಅನ್ನ, ಇದು ಪುರಿ ಅನ್ನ. ಅದು ಫೇಮಸ್ ಕೇರಳ ರೈಸ್. ಎಲ್ಲರೂ ತಿಂತಿದ್ದಾರೆ.
ಹೆಂಗಿದೆ ಟೇಸ್ಟು? ನೈಸ್, ಚೆನ್ನಾಗಿದೆ. ತಿನ್ನು. ಸೊ ಗೈಸ್, ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆ ಹತ್ರ ಬಂದ್ವಿ, ಅಂದರೆ ರೂಮ್ ಹತ್ರ ಬಂದ್ವಿ. ನಾರ್ಮಲಾಗಿ ಇವಾಗ ಎಲ್ಲ ಡಲ್ ಫೇಸಸ್ ಆಗಿದೆ, ಯಾಕಂದರೆ ಫುಲ್ ಟಯರ್ಡ್ ಆಗಿದೆ ಬೆಳಗ್ಗೆಯಿಂದ ಓಡಾಡಿ. ಸೊ ಇವ್ರ ಮುಖನೂ ನೋಡ್ಬೋದು. ಈ ಮಕ್ಕಳು ಮಾತ್ರ ಫುಲ್ ಎನರ್ಜೆಟಿಕ್ ಆಗಿ ಇವಾಗೂ ಇದ್ದಾರೆ, ಆ್ಯಕ್ಟಿವ್ ಆಗಿ. ಏನು ಮಕ್ಕಳಲ್ವಾ, ನಮಗೆ ಅದ್ರ ವಯಸ್ಸಾಗಿದೆ. ಸೊ ಇನ್ನೇನು ಆದರೂ ಹೆಂಗೆ ಇದೀವಿ, ಪರವಾಗಿಲ್ಲ. ಸೊ ನೆಕ್ಸ್ಟ್ ಪ್ಲ್ಯಾನ್ ಬಂದು ಮೇ ಬಿ ಬೀಚ್ಗೆ ಹೋಗೋದು ಅಂತ ಪ್ಲ್ಯಾನ್ ಇದೆ. ನಾರ್ಮಲಾಗಿ ಇಲ್ಲಿ ಕೇಳಿದ್ವಿ. ಸೊ ಇಲ್ಲಿ ಬೀಚಲ್ಲಿ ಆಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು, ಅಂದರೆ ರೆಸ್ಟ್ರಿಕ್ಟೆಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮೇ ಬಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಒಂದು ಸರಿ ಟ್ರೈ ಮಾಡೋಣ. ಏನನ್ನ ಬಿಟ್ಟರೆ ಹೋಗೋಣ, ಇಲ್ಲ ಅಂದರೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಈ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಅದು ಗೇಟ್, ಅಲ್ಲಿಂದ ನಾವು ನಡ್ಕೊಂಬಂದು ಸೊ ಇದು ನಮ್ಮ ರೂಮ್, ನಮ್ಮ ಫ್ರೆಂಡ್ ಅವರ ಮನೆ. ಸೊ ಬೆಳಿಗ್ಗೆ ಇದ್ನಲ್ವ ರೂಮ್ ತೋರಿಸಿದ್ನಲ್ವ, ಸೊ ಅದು ಫಸ್ಟ್ ಫ್ಲೋರ್, ಆ ಮನೆ ಅಲ್ಲಿ. ಸೊ ನೆಕ್ಸ್ಟ್ ಪ್ಲ್ಯಾನ್ ನೋಡೋಣ, ಹೇಳ್ತೀನಿ. ಇವಾಗ ಬೀಚಿಗೆ ರೆಡಿ ಆಗ್ತಿದ್ದೀವಿ. ಮೇ ಬಿ ಬೀಚ್ ಪ್ಲ್ಯಾನ್ ವರ್ಕೌಟ್ ಆದರೆ ಬೀಚ್ಗೆ ಹೋಗೋದು. ಸೊ ಅಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್. ಏನು ಮಾಡ್ತಿದ್ದೀರಾ? ವೀಡಿಯೋನೇ? ಹಾಂ, ಮಾಡಿ. ಅಲ್ಲೊಂದು ವೀಡಿಯೋ ಆಗ್ತಿದೆ, ಅವ್ರಿಗೂ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಹೋದ್ಮೇಲೆ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿ ಹೋಗೋಣ. ಫಸ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಬಿಡಬೇಕಾದ್ರೆ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಬೀಚ್ ಪ್ಲ್ಯಾನ್ ಹೇಳ್ತಿದ್ನಲ್ವಾ, ಸೊ ಬೀಚ್ ಪ್ಲ್ಯಾನ್ ಸಕ್ಸಸ್ಫುಲ್ ಆಗಿದೆ. ನೀವು ನೋಡ್ತಿರ್ಬೋದು ಹಿಂದೆ ಬೀಚ್, ದೊಡ್ಡ ಅಲೆಗಳು ಹೇಗೆ ಬರ್ತಿದೆ ಅಂತ. ಮಲೆಯೆಲ್ಲ ಮಾರಿಲ್ಲ. ಸೊ ಮಲಯಾಳಮಲ್ಲಿ ಮಾತಾಡ್ತಿದ್ದಾರೆ, ನಮಗೆ ಮಲಯಾಳಂ ಬರಲ್ಲ. ರೆಸ್ಟ್ರಿಕ್ಟೆಡ್ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದ್ರು. ರೆಸ್ಟ್ರಿಕ್ಟೆಡ್ ಅಂತ ಯಾಕೆ ಹೇಳಿದ್ರು ಅಂದರೆ, ಸೊ ಇಲ್ಲಿ ಜಸ್ಟ್ ನೀವು ವ್ಯೂ ಎಂಜಾಯ್ ಮಾಡ್ಬೋದು ಅಷ್ಟೇ. ಸೊ ನಾರ್ಮಲಾಗಿ ನೀವು ನೋಡ್ಬೋದು ಹಿಂದೆ ತುಂಬ ಜನ ಕುತ್ಕೊಂಡಿದ್ದಾರೆ. ಇಲ್ಲಿ ಕುತ್ಕೊಂಡು ಜಸ್ಟ್ ವ್ಯೂ ಎಂಜಾಯ್ ಮಾಡೋಕ್ಕೆ ನಿಮಗೆ ಪರ್ಮಿಷನ್ ಇದೆ. ಜಸ್ಟ್ ಅಲ್ಲಿ ಹೋಗಿ ನೀವು ಎಂಜಾಯ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಯಾಕಂದರೆ ಬೀಚ್ ಒಳಗಡೆ ಇದ್ದು ಎಂಜಾಯ್ ಮಾಡುವಂಥ ಫ್ರೀಡಮ್ ನಿಮಗಿಲ್ಲ. ಯಾಕಂದರೆ ಇಲ್ಲಿ ಆ ವೇವ್ಸ್ ತುಂಬ ಸ್ಟ್ರಾಂಗ್ ಇದೆ, ಆ ಅಲೆಗಳು ತುಂಬ ಸ್ಟ್ರಾಂಗ್ ಇದೆ. ಅದು ಒಂದು ಸರಿ ಬಂತು ಅಂದರೆ ಅದು ಸೇಫ್ ಅಲ್ಲ, ಅಂದರೆ ತುಂಬ ಡೇಂಜರಸ್ ಅಂತ ಹೇಳ್ಬಿಟ್ಟು ಇಲ್ಲಿ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಅಷ್ಟೇ. ಸೊ ಫ್ಲ್ಯಾಟ್ ಸರ್ಫೇಸ್ ಇಲ್ಲ ಇಲ್ಲಿ, ಸ್ವಲ್ಪ ಡೀಪ್ ಇದೆ. ಓಷನ್ ತುಂಬ ಡೀಪ್ ಇದೆ, ನೀವು ನೋಡ್ತಿರ್ಬೋದು. ತುಂಬ ದೊಡ್ಡ ಓಷನ್ ಇದೆ. ಸೊ ಹಿಂಗೆ ಸ್ಟ್ರೈಟ್ ಹೋದರೆ ಗೋವಾ, ಇನ್ನು ಮುಂದೆ ಹೋದರೆ ಮುಂಬೈ. ಸೊ ಹಿಂಗೆ ಮುಂದೆ ಹೋಗ್ತಾ ಬೇರೆ ಸ್ಟೇಟ್ ಬರುತ್ತೆ, ನಿಮ್ಗೆ ಗೊತ್ತಿರೋದು. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಇವಾಗ ಇವರು ತುಂಬ ಪ್ರಿಪೇರ್ ಆಗಿ ಬಂದಿದ್ದರು. ಯಾಕೆ ಅಂತ ಹೇಳಿದ್ರೆ, ಈ ಬೀಚ್ ಅಂತ ಗೊತ್ತಾಗಿದ್ದ ತಕ್ಷಣ ಬೀಚ್ ಒಳಗಡೆ ಡೈ ಹೊಡೆದ್ಬಿಟ್ಟು ಆಟಾಡಿ ಎಂಜಾಯ್ ಮಾಡೋಣ, ಬೀಚ್ ಒಳಗಡೆ ಹೋಗಿ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಪ್ರಿಪೇರ್ ಆಗಿ ಬಂದಿದ್ದರು. ಇಲ್ಲಿ ಬಂದು ಫುಲ್ಲು ಡಿಸಪಾಯಿಂಟ್ ಆಗಿಬಿಟ್ರು. ಆ ಡೀಪ್ ನೋಡಿ ಹೋಗೋಕ್ಕೆ ತುಂಬ ಭಯ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಯಾರು ಹೋಗೋಕ್ಕೂ ಬಿಡಲ್ಲ. ನಾವು ಹೋಗ್ತೀವಿ ಅಂತ ಹೇಳಿದ್ರು ಹೋಗೋಕ್ಕೂ ಬಿಡಲ್ಲ. ಸೊ ಈ ಥರ ಕೂತ್ಕೊಂಡು ಇವಾಗ ವ್ಯೂ ಎಂಜಾಯ್ ಮಾಡ್ತಿದ್ದಾರೆ ಅಷ್ಟೇ.
ಇಲ್ಲಿ ಬೇಕಾದರೆ ನೀವು ಬೋಟಿಂಗ್ ಮಾಡ್ಬೋದು. ಸೊ ಬೋಟಿಂಗ್ ನೋಡಿ, ಬೋಟಿಂಗ್ ಮಾಡ್ತಿದ್ದಾರೆ ಆಲ್ರೆಡಿ. ಸೊ ಇಲ್ಲಿಂದ ನೀವು ಬೋಟಿಂಗ್ ಮಾಡಿಕೊಂಡು ಅಲ್ಲಿ ಒಂದು ರೌಂಡು ಹೊಡ್ಕೊಂಡು ಬರ್ತಾರೆ. ಸೊ ಇದು ನೀವು ಮಾಡ್ಬೋದು. ಸೊ ಪರ್ ರೈಡ್ ಎಷ್ಟು ತೊಗೊಂತಾರೋ ಗೊತ್ತಿಲ್ಲ, ಮೇ ಬಿ 100 or 150 ಈ ರೇಂಜಲ್ಲಿ ಇರುತ್ತೆ. ಸೊ ಯಾರಾದರೂ ಬೋಟಿಂಗ್ ಮಾಡಬೇಕು ಅಂತ ಹೇಳಿದರೆ ಮಾಡ್ಬೋದು. ಸೊ ಈ ಬೀಚ್ ಹೆಸರು ಬಂದು ಸ್ಯಾಂಡ್ ಬ್ಯಾಂಕ್ ಬೀಚ್ ಅಂತ. ವಡಕರ ಇಂದ ಒಂದು 4 to 5 ಕಿಲೋಮೀಟರ್ಸ್ ಆಚೆ ಇದೆ. ಸೊ ಅಲ್ಲಿಂದ ಬಂದರೆ ಈ ಬೀಚ್ ಸಿಗುತ್ತೆ. ನಿಯರ್ ಬೈ ಬೀಚಸ್, ವಡಕರ ನಿಯರ್ ಬೈ ಬೀಚಸ್. ಸೊ ನಾರ್ಮಲಿ ಇವಾಗ ಈವ್ನಿಂಗ್ ಆಗ್ತಿರೋದ್ರಿಂದ ಸನ್ಸೆಟ್ ಕೂಡ ಇನ್ನೇನು ಸ್ವಲ್ಪ ಹೊತ್ತು ಸನ್ಸೆಟ್ ಕೂಡ ಆಗುತ್ತೆ. ಸೊ ಆ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಬೀಚ್, ಆ ಸನ್ಸೆಟ್ ಒಂಥರ ಖುಷಿ ಕೊಡುತ್ತೆ. ಸೊ ರೈಟ್ ಟೈಮಲ್ಲಿ ನಾವು ಬೀಚ್ ಹತ್ರ ಇದ್ದೀವಿ. ಸೊ ಸನ್ಸೆಟ್ ನೋಡಿಕೊಂಡು ದೆನ್ ನಾವು ಬ್ಯಾಂಗ್ಳೂರಿಗೆ ಮತ್ತೆ ವಾಪಸ್ ಹೋಗಬೇಕಾಗುತ್ತೆ. ಬ್ಯಾಂಗ್ಳೂರಿಗೆ ಆಲ್ರೆಡಿ ಬಸ್ ಬುಕ್ ಮಾಡಿದ್ದೀವಿ. 9 o'clock ನಮ್ಮ ಬಸ್ ರಿಟರ್ನ್ ಬ್ಯಾಂಗ್ಳೂರಿಗಿದೆ. ಸೊ ಅಲ್ಲಿಂದ ನಾವು ಮತ್ತೆ ಬ್ಯಾಂಗ್ಳೂರಿಗೆ ಹೋಗಿ ಆ್ಯಸ್ ಯೂಶ್ವಲ್ ಸೇಮ್ ಬ್ಯಾಂಗ್ಳೂರ್ ಲೈಫ್ ನಾಳೆಯಿಂದ. ಡಿಸಪಾಯಿಂಟ್ಮೆಂಟ್, ಇಲ್ಲೊಂದು ಡಿಸಪಾಯಿಂಟ್ಮೆಂಟ್, ಅಲ್ಲೊಂದು ಡಿಸಪಾಯಿಂಟ್ಮೆಂಟ್. ಆ ಮಕ್ಕಳಂತೂ ತುಂಬ ಇದ್ದಿದ್ದು ಡಿಸಪಾಯಿಂಟ್ಮೆಂಟ್ ಆಗೋದು, ಆಡೋಕ್ಕಾಗಿಲ್ಲ ಅಂತ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್. ಓಕೆ, ಸಿ ಯು ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಸಿಗೋಣ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಸೊ ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್ ಈ ನ್ಯೂ ವ್ಲಾಗರ್ಸ್ಗೆ ಇರಲಿ ಅಂತ ಹೇಳ್ಬಿಟ್ಟು, ಈ ನ್ಯೂ ವ್ಲಾಗರ್ಸ್ಗೆ ಸ್ವಲ್ಪ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ ಅಂತ ಹೇಳ್ಬಿಟ್ಟು, ನಿಮ್ಮ ಸಪೋರ್ಟೇ ನಮ್ಮ ಮೋಟಿವೇಶನ್. ಮುಂದೆ ಬರೋ ವಿಡಿಯೋ ಮಾಡೋಕ್ಕೆ ನಿಮ್ಮ ಸಪೋರ್ಟಿಂದನೇ ನಾವು ಮೋಟಿವೇಟ್ ಆಗ್ತೀವಿ. ಸೊ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಡೂ ಹೆಲ್ಪ್ ಅಸ್ ಟು ಮೂವ್ ಫಾರ್ವರ್ಡ್. ಥ್ಯಾಂಕ್ ಯು.